ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆದರೂ ಸಹ ತುಂಬಾ ಜನರ ಖಾತೆಗಳಿಗೆ ಅದಿನ್ನೂ ಜಮಾ ಆಗಿಲ್ಲ. ಹಣ ಬಿಡುಗಡೆ ಆದ್ರೂ ಸಹ ಅದಿನ್ನೂ ನಿಮ್ಮ ಖಾತೆಗಳಿಗೆ ಯಾಕೆ ಜಮಾ ಆಗಿಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಮತ್ತೆ ಅದು ಯಾವಾಗ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಗಿನ್ನೂ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಇನ್ನೂ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಈ ಹಣ ಬಿಡುಗಡೆ ಆಗಿದ್ರೂ ಸಹ ಎಲ್ಲರಿಗೂ ಇರೋ ಡೌಟ್ ಏನಂತಂದ್ರೆ 19ನೇ ಕಂತಿನ ಹಣ ಬಿಡುಗಡೆ ಆದ್ರೂ ಸಹ ಏನಕ್ಕೆ ನಮ್ಮ ಖಾತೆಗಳಿಗೆ ಇನ್ನೂ ಜಮಾ ಆಗಿಲ್ಲ ಅಂತ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆಲ್ರೆಡಿ ತುಂಬಾ ಜನರ ಖಾತೆಗಳಿಗೆ ಜಮಾ ಆಗ್ತಾ ಬಂದಿದೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು 1 ಕೋಟಿಗೂ ಹೆಚ್ಚು ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ 1 ಕೋಟಿಗೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ಅಮೌಂಟ್ ಜಮಾ ಆಗೋಕ್ಕೂ ಮುಂಚೆ ಈಗ ಸದ್ಯಕ್ಕೆ 30,000ವರೆಗೂ ಮಹಿಳೆಯರ ಖಾತೆಗಳಿಗೆ ಈಗಾಗಲೇ 19ನೇ ಕಂತಿನ ಹಣ ಜಮಾ ಆಗಿದೆ. ಉಳಿದಂಥ ಎಲ್ಲರ ಖಾತೆಗೂ ಸಹ ಈ ಅಮೌಂಟ್ ಜಮಾ ಆಗುತ್ತೆ, ಆದರೆ ಇದು ಡಿಲೇ ಆಗ್ತಾ ಇದೆ. ಯೂಶಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಸರಿ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲರ ಖಾತೆಗಳಿಗೂ ಅಟ್ ಎ ಟೈಮು ಜಮಾ ಆಗ್ತಿತ್ತು. ಕೆಲವೊಂದು ಸತಿ ಬ್ಯಾಂಕ್ ರಜಾ ದಿನಗಳ ಟೈಮಲ್ಲಿ DBT ಮುಖಾಂತರ ಅಮೌಂಟ್ ಜಮಾ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಅದೇ ರೀತಿ ಈ ಬಾರಿ ತುಂಬಾ ಜನರ ಖಾತೆಗಳಿಗೆ ಜಮಾ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳ್ತಾ ಇದೆ. ಈಗಾಗಲೇ ತುಂಬಾ ಜನ ಹೇಳ್ತಾ ಇರೋ ಪ್ರಕಾರ ಅವರವರ ಖಾತೆಗಳಿಗೆ ಜಮಾ ಆಗ್ತಾ ಇದೆ 19ನೇ ಕಂತಿನ ಹಣ ಅಂತ ಹೇಳ್ತಿದ್ದಾರೆ. ರಾಜ್ಯದ ಮಹಿಳೆಯರ ಖಾತೆಗಳಿಗೆ ಈ ಬಾರಿ ಸರ್ಕಾರದಿಂದ ಪೂರ್ತಿಯಾಗಿ ಎಲ್ಲರ ಅಕೌಂಟ್ಗಳಿಗೂ ಹಣ ಬಿಡುಗಡೆ ಆಗಿಲ್ಲ. ಕೆಲವರ ಖಾತೆಗಳಿಗೆ ಮಾತ್ರ ಟ್ರಯಲ್ ಬೇಸಿಸ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಸತಿ ಸ್ಪಷ್ಟನೆ ನೀಡಿರೋದೇನೆಂದರೆ, ಒಂದು ಸತಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತಂದರೆ ಎಲ್ಲರ ಖಾತೆಗಳಿಗೂ ಅಟ್ ಎ ಟೈಮ್ ಅವ್ರು ಬಿಡುಗಡೆ ಮಾಡ್ತಾರೆ. ಕಾರಣಾಂತರಗಳಿಂದ ಅದು ಡಿಲೇ ಆಗಿ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ಬರ್ಬೋದು, ಆದರೆ ಯಾವುದೇ ರೀತಿಯಲ್ಲಿ ಅವರು ಕೆಲವರಿಗೆ ಹಣ ಹಾಕಿ ಕೆಲವರಿಗೆ ಪೆಂಡಿಂಗ್ ಇಡೋ ಅಂಥ ಚಾನ್ಸಸ್ ಇಲ್ಲವೇ ಇಲ್ಲ ಅಂತ ತುಂಬ ಬಾರಿ ಸ್ಪಷ್ಟನೆ ನೀಡಿದ್ದಾರೆ. ಹಾಗಾಗಿ ಈ ಬಾರಿನೂ ಸಹ ಅವರು ಎಲ್ಲರ ಖಾತೆಗಳಿಗೆ ಅಟ್ ಎ ಟೈಮು ಅಮೌಂಟ್ ಬಿಡುಗಡೆ ಮಾಡಿರ್ತಾರೆ. ಈಗಾಗಲೇ ಕೆಲವರ ಖಾತೆಗಳಿಗೆ ಜಮಾ ಆಗಿರೋದ್ರಿಂದ ನಿಮ್ಮ ಖಾತೆಗಳಿಗೂ ಇಷ್ಟರಲ್ಲೇ ಅಮೌಂಟ್ ಜಮಾ ಆಗುತ್ತೆ. ನಿಮ್ಮ ಖಾತೆಗಳಿಗೂ ಸಹ ಹಣ ಜಮಾ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತಂದರೆ ನೀವು DBT ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. DBT ಸ್ಟೇಟಸ್ ಮುಖಾಂತರ ನಿಮ್ಮ ಖಾತೆಗಳಿಗೆ ಈ ಬಾರಿ ಹಣ ಜಮಾ ಆಗಿದೆಯಾ ಬಿಡುಗಡೆ ಆಗಿದೆಯಾ ಅಂತೇಳಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಖಾತೆ ಆಕ್ಟಿವ್ ಆಗಿದ್ದು ಈಗಾಗಲೇ 18 ಕಂತಿನ ಹಣ ನೀವಾಗಲೇ ಪಡ್ಕೊಂಡಿದ್ರೆ ಈಗ 19ನೇ ಕಂತಿನ ಹಣನೂ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೀವು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ.